ಕ್ರಾಂತಿ ಆಯ್ತಾರೆ ಅಂತ ಹೇಳಿದರೆ ಅಡ್ರೆಸ್ ಇಲ್ದರೆ ಇದ್ದಾರೆ. ಕ್ರಾಂತಿ ಆಗುತ್ತೆ ಅಂತ ಹೇಳಿದರೆ ಏನಾಗಿ ಅವನಿಗೆ ಆ ಥರ ಹೇಳಿಕೆ ಕೊಡಬಾರ್ದು ಅನ್ನೋದೇ ಪಕ್ಷದ ಉದ್ದೇಶ. ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಅದನ್ನು ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್. ಹೈಕಮಾಂಡ್ ಅವರು ಯಾವಾಗ ಯಾವ ಹಂತದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅವರು ಎಲ್ಲರನ್ನು ಪಕ್ಷವನ್ನು ಹೆಂಗೆ ತಂದುಕೊಂಡು ಹೋಗ್ಬೇಕು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವ್ರನ್ನ ಹೆಂಗೆ ತಗೊಂಡು ಹೋಗ್ಬೇಕು, ನಾವೇನು ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಅರ್ಥ. 100ಕ್ಕೆ 100 ಭಾಗ ಅವರವರ ಏನೇನು ಕಷ್ಟಪಟ್ಟು ಏನೇನು ಮಾಡಿದಾರೋ ಅವರ ಹೋರಾಟ, ಆ ಹೋರಾಟಕ್ಕೆ ಫಲ ಇದ್ದೇ ಇರುತ್ತೆ ಅನ್ನೋದನ್ನ ಅರ್ಥ ಮಾಡಿ. ನನಗೆ ತಿಳಿದ ಮಟ್ಟಿಗೆ ಈ ನವೆಂಬರ್ನಲ್ಲಿ ಇದಕ್ಕೆ ಒಂದು ಅಂತಿಮ ಆಡ್ಬೋದು ಅಂತ ಕಾಂಗ್ರೆಸ್ ಪಕ್ಷ. DK ಅವರು CM ಆಗ್ತಾರೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ನಾವೆಲ್ಲ ಹಳೆ ಮೈಸೂರಿನ ಭಾಗದವರು. DK ನಮಗೆ ತಿಳಿದ ಮಟ್ಟಿಗೆ ಹೈಕಮಾಂಡ್ ಅಲ್ಲಿ 2.5 ವರ್ಷ ಅವರು 2.5 ವರ್ಷ ಇವರು ಅಂತ ಹೇಳಿದ್ರು. ನವೆಂಬರ್ನಲ್ಲಿ DK ಮುಖ್ಯಮಂತ್ರಿ ಆಗ್ತಾರೆ ಅಂತ ನಿಮ್ಮ ಹಾಗೆ ಆಗ್ತಾರೆ ಅನ್ನೋದು ನಮಗೆ ಒಂದು ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ. ಅವ್ರು ಆಗ್ಬೇಕು ಅನ್ನೋದು ನಮ್ಮ ಮನೆ, ಅದರಲ್ಲೇ ನನ್ನ ಮನೆ. ನೀವು ಇನ್ನು ನವೆಂಬರೇ ಬಂದಿಲ್ಲ, ಈಗಲೇ ಅಲ್ಲಿ ನೀವು ಆಗ್ಲಿಲ್ಲ, ನೀವೇ ನವೆಂಬರ್ ಒಳ್ಳೇದು ಯೋಚನೆ ಮಾಡಿ. ನೀವು ಪತ್ರಕರ್ತರುಗಳು ಬರೀ ಲೆಫ್ಟೇ ಯೋಚನೆ ಮಾಡಿದ್ರೆ ಈಗ ರೈಟ್ ಸ್ವಲ್ಪ ಯೋಚನೆ ಮಾಡಿ. ಕರೆಕ್ಟ್ ಪಾತಲ್ಲಿ ಹೋಯ್ತಾ ಇದೆ ಸರ್ಕಾರ. ಇದನ್ನೇನು ಎರಡನೇ ಮಾಡಿ ಮುಖ್ಯಮಂತ್ರಿ ಆಯ್ತಾರೆ, ಆಗ್ಬೇಕು ಅಂತ ನಮ್ಮ ಮನಸ್ಸು, ನಮ್ಮ ಸಮಾಜ ನಮಗೆ ತೃಪ್ತಿ.